ಆದರೂ ಕೂಡ ಯಾಕೋ ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ಕೊತಾ ಇಲ್ಲ. ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಶುರು ಮಾಡ್ತಾ ಇದ್ದೀನಿ ಕೆಲಸನ. ಇದನ್ನೇನು ಯಾವ ಕೆಲಸದಲ್ಲಿ ನಾವು ನ್ಯಾಯವಾಗಿ ಒಳ್ಳೆ ರೀತಿಯಲ್ಲಿ ಏನಾದರೂ ಒಂದು ಹೆಸರನ್ನಾಗಲಿ ಅಥವಾ ಒಬ್ಬರು ನನ್ನ ಇನ್ಸ್ಟಾಗ್ರಾಮಲ್ಲಿ ಹುಷಾರು ಮೇಡಮ್ ನೀಟ್ ಅಂದರೆ ಹುಷಾರಾಗಿ ಕ್ಲೀನ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರ ಹಳ್ಳಿ ಭಾಷೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಅದಕ್ಕೆ ಗೋಧುವೆ ಧಾನ್ಯಗಳನ್ನು ತೊಳೆಯೋಣ ಅಂತೇಳಿ ಗೋಧುವೆನ ನಾನು ಆಲ್ರೆಡಿ ಮೊನ್ನೆನೇ ತೊಳೆದಿದ್ದೆ ನೋಡಿ. ಇಲ್ಲಿ ಈ ಬಾಕ್ಸ್ಗಳಿಗೂ ಕೂಡ ನಾನು ಹಾಕಿದ್ದೆ, ಆದರೆ ಈಚೆಲೆ ಬಿಟ್ಟಿದ್ದೆ. ಇದನ್ನ ಮಾತ್ರ ನಾನು ಮೇಲ್ಗಡೆ ಇಟ್ಟಿದ್ದೆ, ಅದು ಗಲೀಜಾಗುತ್ತೆ ಅನ್ನೋ ಕಾರಣಕ್ಕೆ. ಇದರಲ್ಲಿ ಹುಟ್ಟಿದೆ. ಇದನ್ನ ಯಜ್ಞಗಳು ನೋಡಿ, ಒಂದಿನ ಏನು ಮಾಡಿರಲಿಲ್ಲ, ಹಾಗೆ ಇರಲಿ ಅಂತ ಇಲ್ಲೇ ಬಿಟ್ಟು ಮಲಗ್ನ. ರಾತ್ರಿ ಎಲ್ಲ ಗೋಧುವೆಗಳನ್ನ ಮಣ್ಣೆಲ್ಲ ಚೆಲ್ಲಿ ಗೋಧುವೆಗಳನ್ನ ಮಾತ್ರ ಆರಿಸ್ಕೊಂಡು ತಿಂದಿದೆ. ಅದಕ್ಕೋಸ್ಕರ ಇವತ್ತು ಬೇರೆ ಹಾಕೋಣ, ಟೈಮ್ ಆಗಿದೆ ಅಂತ ಹೇಳಿ ಅದು ಆ ರೀತಿ ಮಾಡಿದ ತಕ್ಷಣನೇ ನೆನೆಸಿದ್ದೀನಿ. ಇದನ್ನೆಲ್ಲ ಒಣಕಾಳನ್ನೇ ಹಾಕಿದ್ದೆ. ಇದನ್ನು ಸ್ವಲ್ಪ ನೆನೆಸಿ ಮೊಳಕೆ ಬರೆಸಿದ್ದೀನಿ, ಬೇಗ ಬರುತ್ತೆ ಅನ್ನೋ ಕಾರಣಕ್ಕೆ. ಇದನ್ನು ಒಳಗಡೆ ತಗೊಂಡೋಗಿ ಮೇಲ್ಗಡೆ ಸಿಟೌಟ್ಗೆ ಹಾಕೋಣ ಅಂತ, ಯಾಕಂದರೆ ಇಲ್ಲೆಲ್ಲ ಯಜ್ಞಗಳು ಎಲ್ಲ ಹಾಳು ಮಾಡುತ್ತೆ. ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಅದಕ್ಕೋಸ್ಕರ ಗೋಧುವೆ ಬೆಳೆಯೋಣ ಅಂತ. ಕಳೆದ ಬಾರಿ ಕೂಡ ಯಾಕೋ ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ. ಅಂದರೆ ಇವತ್ತು ಬೇಡ, ಜಾಸ್ತಿ ಬರುತ್ತೆ ಅಂತ ಹತ್ರ ಬರೋವರೆಗೂ ಹಾಕೋಕ್ಕೆ ಆಗಲಿಲ್ಲ. ಅದರಿಂದ ಚಿಕ್ಕದಾಗಿ ಬಂದಿತ್ತು. ಇವತ್ತು ಇದನ್ನೆಲ್ಲ ನಾನು ತೊಳೆದು ಅಂದರೆ ನಮ್ಮ ಕಡೆಗೆ ಹಾಕೋದನ್ನೇ, ಬಿತ್ತನೆ ಮಾಡೋದನ್ನೇ ತೊಳೆದು ಅಂತ ಅಂತೀವಿ. ಹಾಕೋಣ ಅಂತೇಳಿ ಮೇಲ್ಗಡೆ ತಗೊಂಡೋಗ್ತಾ ಇದ್ದೀನಿ. ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಒಂದು 4 ಜನಕ್ಕೆ ಶೇರ್ ಮಾಡ್ತಾ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ವ್ಲಾಗ್ ಶುರು ಮಾಡೋಣ. ಸ್ನೇಹಿತರೆ, ನೋಡೋದಕ್ಕೆ ಎಲ್ಲ ಕೆಲಸನೂ ಕೂಡ ಸುಲಭ. ನೋಡೋರಿಗೆ ವಿಡಿಯೋ ನೋಡಿದ್ರೆ ಇವರೇನು ವಿಡಿಯೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಖಂಡಿತವಾಗ್ಲೂ ವಿಡಿಯೋ ಮಾಡೋದು ನಾನು ಅಂತಲೇ ಅಲ್ಲ, ನನ್ನ ಥರದ ಸಾಕಷ್ಟು ಜನಕ್ಕೆ ಇದು ಅಪ್ಲೈ ಆಗುತ್ತೆ. ತುಂಬ ಸುಲಭ ಯಾವುದೂ ಇಲ್ಲ. ಯಾವ ಕೆಲಸದಲ್ಲಿ ನಾವು ನ್ಯಾಯವಾಗಿ ಒಳ್ಳೆ ರೀತಿಯಲ್ಲಿ ಏನಾದರೂ ಒಂದು ಹೆಸರನ್ನಾಗಲಿ ಅಥವಾ ಹಣನಾಗಲಿ ಸಂಪಾದನೆ ಮಾಡ್ತೀವಿ ಅಂದರೆ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ. ಈಗಿನ ಕಾಲದಲ್ಲಿ ಅಂತಲ್ಲ, ಮೊದಲು ಕಾಲದಿಂದಲೂ ಅಷ್ಟೇ. ನಾವು ಅಡ್ಡದಾರಿ ಹಿಡಿದು ಅಥವಾ ಕೆಟ್ಟ ಮಾರ್ಗದಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ತೀವಿ ಅಂದರೆ ಅಥವಾ ಹೆಸರು ಸಂಪಾದನೆ ಮಾಡ್ತೀವಿ ಅಂದರೆ ಅದು ಬೇಗನೆ ಆಗುತ್ತೆ, ಆದರೆ ಜಾಸ್ತಿ ದಿನ ಉಳಿಯೋದಿಲ್ಲ. ಈ ರೀತಿಯಾಗಿ ಮಾಡಿ ನಾವು ಹೆಸರು ಹಣ ಸಂಪಾದನೆ ಮಾಡ್ತೀವಿ ಅಂದರೆ ಅದು ತುಂಬ ಲೇಟ್ ಆಗುತ್ತೆ, ತುಂಬ ಕಷ್ಟ ಇರುತ್ತೆ, ಆದರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಆ ಥರದ್ದೊಂದು ಕೆಲಸ ನಾನು ಶುರು ಮಾಡಿರೋದು. ತುಂಬ ದಿನಗಳಿಂದ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಜನಗಳಿಗೆ ಒಳ್ಳೆ ರೀತಿಯಾಗಿ ನನ್ನಿಂದ ಏನಾದರೂ ಜನಗಳಿಗೂ ಕೂಡ ಒಳ್ಳೆಯದಾಗಬೇಕು, ನನಗೂ ಕೂಡ ಬೆನಿಫಿಟ್ ಇರಬೇಕು ಅಂತ ಹೇಳಿ ಆ ಥರದ್ದೊಂದು ಕೆಲಸ ನಾನು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿರೋದು. ಎಲ್ಲರೂ ಕೂಡ ಯೂಟ್ಯೂಬ್ ಅಂತಿದ್ದಂಗೆ ಸ್ವಲ್ಪ ಬೇರೆ ಥರಕ್ಕೆಲ್ಲ ಅಂದ್ಕೊತಾರೆ. ಖಂಡಿತವಾಗ್ಲೂ ಈ ಸೋಷಿಯಲ್ ಮೀಡಿಯಾ ಅಂದರೆ ಕೆಟ್ಟದ್ದಿಲ್ಲ, ನಾವು ಕೆಟ್ಟದಾಗಿ ಪೋರ್ಟ್ರೇಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಇವತ್ತಿನ ಕೆಲಸ ಶುರುವಾಗಿದೆ ವ್ಲಾಗಲ್ಲಿ ನೋಡಿ. ಎಲ್ಲ ಗೋಧುವೆಗಳನ್ನೆಲ್ಲ ನಾನು ಹುಲ್ಲು ಬರೋದಕ್ಕೆ ಅಂತೇಳಿ ಆಲ್ರೆಡಿ ಸೋಮವಾರ ಹಾಕಿರೋದು ನಾನು. ಅಲ್ಲಿಗೆ ಮಂಗಳವಾರ ಬುಧವಾರ ಒಂದು 10ರಿಂದ 12 ದಿನ ಇದೆ. ನೋಡೋಣ. ಆಲ್ರೆಡಿ ಈ ಕಡೆದ್ರ ಜೊತೆಲೇ ನಾನು ಕೆಳಗಡೆ ಹಾಕಿದ್ದು, ಆದರೆ ಯಜ್ಞ ಎಲ್ಲ ಹಾಳು ಮಾಡಿತ್ತು. ಫೈನಲಿ ಇವತ್ತು ಗೋಧುವೆನ ಮೊಳಕೆ ಬರೋದಕ್ಕೆ ಅಂತ ಹಾಕಿ ಅಡುಗೆ ಮನೆಗೆ ಬಂದೆ. ತಿಂಡಿ ವಿಡಿಯೋನ ನಾನು ಎಲ್ಲದನ್ನು ಕೂಡ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ 1 ಅವರ್ಗಾಗೋ ಅಂಥ ಕೆಲಸ 3 ಅವರ್ ಆದರೂ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದಲೂ ಕೂಡ ತಿಂಡಿ ಕೆಲಸನ ಶೂಟ್ ಮಾಡ್ಕೊಳ್ಳಿಲ್ಲ. ಯಾಕಂತಂದರೆ ಇವತ್ತು ಬೇರೆ ಕೆಲಸ ಇದೆ. ಅದೇನಂತಂದರೆ ಕೆಳಗಡೆ ನಮ್ಮ ರೂಮನ್ನು ಕ್ಲೀನಿಂಗ್ ಕೆಲಸನ ಶುರು ಮಾಡಬೇಕು. ಅದಕ್ಕೋಸ್ಕರ ಇವತ್ತು ನನ್ನ ಮಗ 2 ದಿನದಿಂದಲೇ ಕೇಳ್ತಾ ಇದ್ದ, ಅಮ್ಮ ಪೂರಿ ಸಾಗು ಮಾಡು ಅಂತ ಹೇಳಿ. ಅದರಿಂದ ಫೈನಲಿ ಇವತ್ತು ಪೂರಿ ಸಾಗನೇ ಮಾಡ್ತಾ ಇದ್ದೀನಿ. ಆದರೆ ವಿಡಿಯೋ ಮಾತ್ರ ಚಿಕ್ಕದಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಪಲ್ಯ ರೆಡಿ ಆಯಿತು, ಆಲ್ರೆಡಿ ಚಟ್ನಿ ಕೂಡ ಆಗಿತ್ತು. ನನ್ನ ಮಗ ಶಟಲ್ ಕಾಕಿಂದ ಬರೋದ್ರೊಳಗಡೆ ಪಲ್ಯ ರೆಡಿ ಮಾಡಿದೆ. ಯಾಕಂತಂದರೆ ಅವನು ಕೂಡ ಕೆಲ್ಸಕ್ಕೆ ಕರ್ಕೊಬೇಕು. ಇವತ್ತು ತಿಂಡಿನ ಚೆನ್ನಾಗಿರೋ ತಿಂಡಿ, ಅವನು ಇಷ್ಟಪಟ್ಟಿದ್ದ ತಿಂಡಿನ ಕೊಟ್ಟು ಖುಷಿಯಾಗಿ ಕೆಲಸ ಮಾಡೋದಕ್ಕೆ ಕರೆಯೋಣ ಅಂತೇಳಿ. ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಕೂಡ ಅವನಿಗೂ ಕೂಡ ಬೇಜಾರಾಗುತ್ತೆ ಕೆಲಸ ಮಾಡೋದಕ್ಕೆ. ಅದಕ್ಕೋಸ್ಕರ ಬರ್ತಿದ್ದಂಗೆ ಹೇಳಿದೆ, ಇವತ್ತು ರೂಮ್ ಕ್ಲೀನಿಂಗ್ ಕೆಲಸ ಇದೆ, ಬೇಗ ತಿಂಡಿ ಮುಗಿಸಿ ಸ್ವಲ್ಪ ಹೆಲ್ಪ್ ಮಾಡು ಅಂತೇಳಿ. ಅದಕ್ಕೋಸ್ಕರ ಅವನಿಗೆ ಇಷ್ಟವಾಗಿರೋ ತಿಂಡಿ ಆಗಿದ್ದರಿಂದ ತಿಂಡಿ ಕೆಲಸಕ್ಕೆ ಜೊತೆಲಿ ಬಂದ. ಇವಾಗ ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದಾನೆ, ಅಂದರೆ ಪೂರಿ ಕರಿಯೋದಕ್ಕೆ. ನಾನು ಲಟ್ಟಿಸ್ಕೊಟ್ರೆ ಪೂರಿನ ಅವನು ಎಲ್ಲದನ್ನೂ ಕರೀತಾನೆ ಅಂತ ಹೇಳಿ ತೇಲಿಸ್ತಾನೆ, ಕರೀತಾನೆ, ಬೇಯಿಸ್ತಾನೆ. ಯಾವುದಾದ್ರೂ ಆಯಿತು ವರ್ಡು, ಯಾವ ವರ್ಡು
ನಿಮಗೆ ಇಷ್ಟ ಅದನ್ನು ಸೆಲೆಕ್ಟ್ ಮಾಡಿ ಅಂತ ಎಲ್ಲ ವರ್ಡ್ಗಳನ್ನೇ ಕೂಡ ಹೇಳಿದೆ. ಒಂದೊಂದು ಪದಗಳು ಮಾತಾಡಬೇಕಾದ್ರೆ ಅದು ನಾನು ನ್ಯಾಚುರಲ್ಲಾಗಿ ಮನೆಗಳಲ್ಲಿ ಹೆಂಗೆ ಮಾತಾಡ್ತೀನೋ ಹಾಗೆ ಮಾತಾಡ್ಬಿಡ್ತೀನಿ. ಅದು ಕೇಳಿಸೋರಿಗೆ ಇದೇನಪ್ಪ ಅಂತ ಅನ್ನೋಗೆ ಕೇಳಿಸುತ್ತೇನೋ ಅಂತ ನನಗೆ ವಿಡಿಯೋ ನೋಡಬೇಕಾದ್ರೆ ಹಾಗನ್ಸುತ್ತೆ. ದಯವಿಟ್ಟು ಆ ಥರ ಏನಾದರೂ ಅನಿಸಿದ್ರೆ ಹಳ್ಳಿ ಭಾಷೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫೈನಲಿ ತಿಂಡಿ ಎಲ್ಲ ಆಯಿತು. ನನ್ನ ಮಗ ಇವಾಗ ಪೂರಿ ಕರಿಯೋದಕ್ಕೆ ಅಂತೇಳಿ ಬಂದಿದ್ದಾನೆ. ನನ್ನ ಮೊಬೈಲ್ನ ಸ್ಟ್ಯಾಂಡ್ಗೆ ಹಾಕಿ ಬಂದಿದ್ದೆ, ಅದು ನೀಟಾಗಿ ಕ್ಯಾಪ್ಚರ್ ಆಗಿತ್ತಾ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಟ್ಟೆ. ಕೆಲವು ಸಲ ಈ ಎಡವಟ್ಟು ಮಾಡಿರ್ತೀನಿ, ನಾನು ವಿಡಿಯೋನೇ ಆನ್ ಮಾಡಿರೋದಿಲ್ಲ, ಎಲ್ಲ ಕೆಲಸ ಮುಗಿಸಿರ್ತೀನಿ, ಆಮೇಲೆ ಹೋಗಿ ವಿಡಿಯೋ ನೋಡಿದ್ರೆ ವಿಡಿಯೋ ಇರೋದೇ ಇಲ್ಲ. ಈ ರೀತಿ ಸಾಕಷ್ಟು ಸಲ ಆಗಿದೆ. ಕೆಲವೊಂದು ಸಲ ವಾಯ್ಸ್ ಇಲ್ದಂಗೆ ಆಗಿದೆ. ಏನೇನೋ ಪದೀತಿ ಬೀಳ್ತಾ ಇದ್ದೀನಪ್ಪ ನಾನಂತೂ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳೋದಕ್ಕೆ. ಆದರೂ ಕೂಡ ಯಾಕೋ ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ಕೊತಾ ಇಲ್ಲ. ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ನನಗೆ ವ್ಲಾಗು ಮಾಡಬೇಕು ಅಂತ ಆಸೆ. ನಿಮ್ಮಿಂದ ನಾನು ಕಮೆಂಟ್ಗಳನ್ನ ಅಂದರೆ ಒಳ್ಳೆ ರೀತಿ ಕಮೆಂಟ್ಗಳನ್ನ ನಿರೀಕ್ಷಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ನೀವು ನನ್ನ ಮೋಟಿವೇಶನ್ನು, ಅದಕ್ಕೋಸ್ಕರ ಅಂತ ಹೇಳ್ತಲೇ ಇರ್ತೀನಿ. ಏನಾದರೂ ತಪ್ಪುಗಳಿದ್ರೂ ಕೂಡ ಹೇಳಿ, ಪರವಾಗಿಲ್ಲ, ನನಗೇನು ಬೇಜಾರಾಗೋದಿಲ್ಲ. ನಾನು ಒಳ್ಳೆಯದನ್ನು ಯಾರು ಹೇಳಿದ್ರು ಕೂಡ, ಈವನ್ ಚಿಕ್ಕವ್ರು ಹೇಳಿದ್ರು ಕೂಡ ಅದು ಸರಿ ಇದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ತೊಗೊತೀನಿ. ಅದಕ್ಕೋಸ್ಕರ ಹೇಳಿದೆ ನೋಡಿ, ನನ್ನ ಮಗ ಪೂರಿನ ಕರಿತಾ ಇದ್ದಾನೆ. ಅವನು ಪೂರಿ ಕರೆದಿದ್ದೆಲ್ಲ ಆದಮೇಲೆ ಕೆಲಸ ಶುರು ಮಾಡಬೇಕು. ಹಬ್ಬ ಇನ್ನೇನು ಒಂದು 8-10 ದಿನ ಇದೆ. ಅದರೊಳಗಡೆ ಒಂದೆರಡು ದೇವ್ರ ಕಾರ್ಯಗಳು ಕೂಡ ಬರ್ತಾ ಇದೆ, ಅಂದರೆ ಫಂಕ್ಷನ್ ಬರ್ತಾ ಇದೆ, ಅದಕ್ಕೂ ಕೂಡ ಹೋಗಬೇಕು. ಫೈನಲಿ ಬರೋ ಶುಕ್ರವಾರದೊಳಗಡೆ ನಾನು ಮನೆ ಕ್ಲೀನಿಂಗ್ನ ಮುಗಿಸ್ಬೇಕು. ಅದಾದಮೇಲೆ ನೈವೇದ್ಯಕ್ಕೆ ಏನಾದರೂ ಕರೆದ ತಿಂಡಿಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕ ಬೇರೆ ಊರಿಗೆ ಬಾ, ಅಲ್ಲೇ ಇಬ್ಬರು ಸೇರಿ ಮಾಡೋಣ ಅಂತ ಅಂದಿದ್ದಾಳೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಹೋಗೋದಕ್ಕೆ ಟೈಮ್ ಆಗುತ್ತೋ ಹೇಗೋ ಅಂತ ಹೇಳಿ. ನೋಡೋಣ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಫೈನಲ್ಲಾಗಿ ಅವನಿಗೂ ಅವ್ರ ಅಪ್ಪಾಜಿಗೂ ತಿಂಡಿ ಅವನೇ ಬಡಿಸ್ಕೊತಾ ಇದ್ದಾನೆ. ನಾನು ಆಮೇಲೆ ಬೇಯಿಸ್ಕೊತೀನಿ. ಈಗ ನೀವಿಬ್ಬರು ತಗೊಳ್ಳಿ ಅಂತ ಅಂದಿದ್ದಕ್ಕೆ ಅವರಿಬ್ಬರಿಗೂ ಅವನು ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಪಲ್ಯ ಚಟ್ನಿ ಎರಡೂ ಬೇಕು ಅಂತ ಹೇಳಿದ್ದ, ಅಂದರೆ ಸಾಂಬಾರು ಸಾಗು ಬೇಕು. ಅದನ್ನು ಹೇಳ್ತಾನೆ, ಕಲ್ಲರು ಇದೇ ಕಲ್ಲರ್ ಇರಬೇಕು ಅಂತ. ಅವನಿಗೆ ಪಿ ಜಿಲಿ ತಿಂದು ಬಾಯಿ ಕೆಟ್ಟೋಗ್ಬಿಟ್ಟಿರುತ್ತೆ. ಈ ರೀತಿ ಮನೆಗೆ ಬಂದಾಗ ಒಂದೊಂದು ತಿಂಡಿ ಹೀಗೆ ಇರಬೇಕು, ಚಟ್ನಿ ತೆಳ್ಳಗೆ ಇರಬೇಕು, ಕಲರು ವೈಟ್ ಕಲರ್ ಇರಬೇಕು, ಪಲ್ಯ ರೆಡ್ ಕಲರ್ ಇರಬೇಕು, ಇವೆಲ್ಲ ಒಂದೊಂದು ಅವನವು ಕತೆ. ಫೈನಲಿ ಚೆನ್ನಾಗಿತ್ತು ಅಂತ ತಿಂಡಿ ಮುಗಿಸ್ತಾ ಅದಾದಮೇಲೆ ನಾನು ರೂಮಿಗೆ ಹೋದೆ. ಪಾಪ ಸಾಕು, ಯಾರೋ ಒಬ್ಬರು ನನ್ನ ಇನ್ಸ್ಟಾಗ್ರಾಮಲ್ಲಿ ಹುಷಾರು ಮೇಡಮ್, ಅಂದರೆ ಹುಷಾರಾಗಿ ಕ್ಲೀನ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರ ಕನ್ಸರ್ನಿಗೆ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಅಷ್ಟರಲ್ಲಿ ರೇಖಾ ಕಾಲ್ ಮಾಡಿದ್ಲು, ಅವಳ ಹತ್ರ ಮಾತಾಡಿಕೊಂಡೆ ನಾನು ಕೂತ್ಕೊಂಡು ಅದರೊಳಗಡೆ ಇರ್ತಕ್ಕಂಥ ಮೆಟೀರಿಯಲ್ಗಳನ್ನ ತಕ್ಕೊಡ್ತಾ ಇದ್ದೀನಿ. ಒಂದೊಂದನ್ನೇ ಅವ್ನು ಕೆಳಗಡೆ ಇಡ್ತಾ ಇದ್ದಾನೆ. ಅವನ್ನೆಲ್ಲ ನಾನು ಇವಾಗ ಫುಲ್ ಖಾಲಿ ಮಾಡಬೇಕು. ಕ್ಲೀನ್ ಮಾಡಬೇಕು ಅಂದರೆ ಮತ್ತೆ ಹಾಗೆ ಇಡಬೇಕು. ಇದೇ ಕೆಲಸ, ಇದನ್ನ ಒಳಗಡೆ ಇರೋದು ಕೆಳಗಡೆ ಇಡೋದು, ಇವೇನು ಉಪಯೋಗಿಸೋದು ಕಡಿಮೆನೇ. ಬನ್ನಿ, ಇವಾಗ ತೆಗಿದ್ದಿದ್ದೆಲ್ಲ ಮುಗಿದಿದೆ. ಇದೇನು ಕತೆ ನೋಡಿರಿ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಒಂಚೂರು ವಾರ್ಡ್ರೋಬ್ ಒಳಗಡೆ ಏನೂ ಬಿಟ್ಟಿಲ್ಲ. ಈ ಬಟ್ಟೆಗಳ್ದೇ ಕತೆ. ಮೇಲ್ಗಡೆ ರೂಮಿಂದ ಆಯಿತು, ಇವಾಗ ಕೆಳಗಡೆ ರೂಮಿಂದು ನೋಡಿ. ನಮ್ಮ ಮನೆಯವರು ವೇಸ್ಟ್ ಎಲ್ಲ ಆಚೆ ಹಾಕ್ತೀನಿ ಅಂತ ಹೇಳಿ ತಗೊಂಡೋಗ್ತಾ ಇದ್ದಾರೆ. ಶುರು ಮಾಡೋಣ ಬನ್ನಿ ಕೆಲಸನ. ನಮಸ್ಕಾರ. 2ನೇ ದಿನದ ಕ್ಲೀನಿಂಗ್ ಶುರು ಮಾಡಿದ್ದೀನಿ ಹಬ್ಬಕ್ಕೆ. ಯಪ್ಪ, ಈ ಕ್ಲೀನಿಂಗ್ ಮಾಡೋದು ಸಾಕು. ಇದು ನೋಡಿ, ಇದು ಈ ತರದ್ದು ಇಲ್ಲಿ ಮಾತ್ರ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಯಾಕಂತಂದ್ರೆ ಹತ್ತದ್ ಕಷ್ಟ. ಅದಕ್ಕೆ ನೋಡಿ, ಕಬ್ಬಿಣದ ಏಣಿ ಬೇರೆ, ಸ್ಟ್ಯಾಂಡಿಂಗ್ ಕೂಡ ಅರೇಂಜ್ ಇಲ್ಲ. ಅದಕ್ಕೋಸ್ಕರ ಕಬ್ಬಿಣದ ಏಣಿ ಮೇಲೆ ಇಲ್ಲಿ ಗತ್ತಿ ಬಂದು ಎಲ್ಲ ಲಗೇಜ್ ಆಲ್ರೆಡಿ ಕೆಳಗ್ ಬಂದಿದೆ ನೋಡಿ. ಬಟ್ಟೆ ಎಲ್ಲ ತೆಗ್ದಿದ್ದೀನಿ. ಮತ್ತೆ ಮೇಲಿಟ್ಟಿರ್ತಕ್ಕಂಥವೆಲ್ಲ ವೇಸ್ಟ್ ಅಂದ್ರೆ ಎಂದಾದ್ರೂ ಬೇಕಾಗ್ತವೇನೋ ಅನ್ನೋ ತರ ಮಡಗಿರ್ತೀವಿ. ಅದು ಯಾವತ್ತೂ ಕೂಡ ಬೇಕಾಗೋದೇ ಇಲ್ಲ. ಪ್ರತಿ ಸಲ ಕ್ಲೀನ್ ಮಾಡ್ಬೇಕಾದ್ರೂ ಒಂದಷ್ಟು ವೇಸ್ಟೇಜ್ಗಳನ್ನ ಆಚೆ ಹಾಕ್ತಲೇ ಇರ್ತೀವಿ. ಮತ್ತೆ ಅಷ್ಟೇ ವೇಸ್ಟೇಜು ಬಂದು ಇಲ್ಲಿ ಸೇರ್ಕೊಂಡಿರುತ್ತೆ. ಅಂದ್ರೆ ಬೇಕು ಅಂತ ಮಡಗಿರ್ತೀವಿ, ಅವೆಲ್ಲ ಏನ್ ಬೇಕಾಗೋದಿಲ್ಲ. ಬನ್ನಿ, ಇವಾಗ ಅಂದ್ರೆ ಕೆಳಗಡೆ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಶುರು ಮಾಡ್ತಾ ಇದ್ದೀನಿ ಕೆಲಸನ. ಇದನ್ನೇನು ಎರಡನ್ನೂ ಬೇರೆ ಬೇರೆ ಸಪ್ರೇಟ್ ಆಗ್ತೀನ ಅದೇನು ಗೊತ್ತಿಲ್ಲ. ಕ್ಲೀನಿಂಗ್ ಕೆಲಸ ಅಂತೂ ಶುರು ಆಗಿದೆ ಹಬ್ಬಕ್ಕೆ. ನಾನು ಪ್ರತಿ ಸಲ ಏನು ಕ್ಲೀನಿಂಗಿಂದ ಅಷ್ಟು ಡೀಪ್ ಆಗಿ ಶೇರ್ ಮಾಡ್ಕೊಳ್ತಿರಲ್ಲ, ಯಾಕಂತಂದ್ರೆ ಗೊತ್ತಿಲ್ಲ, ಒಂದೇ ದಿವಸ ಮಾಡೋಕ್ಕಾಗೋದು. ಇವೆಲ್ಲ ಬೇಗ ಮಾಡೋಕ್ಕಾಗೋದಿಲ್ಲ. ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ಶುರು.
ಈ ಥರ ಮನೆಗಳನ್ನ ಕ್ಲೀನ್ ಮಾಡಬೇಕಾದ್ರೆ ಹಳೆ ಮನೆಗಳೇ ಚೆನ್ನಾಗಿತ್ತು ಅಂತ ಅನ್ಸೋದು ಸಹಜ. ಆದರೆ ಮನೆ ಕ್ಲೀನಿಂಗ್ ಅಂತ ಬಂದಾಗ ಎಲ್ಲ ಮನೆಗಳನ್ನೂ ಕ್ಲೀನ್ ಮಾಡಲೇಬೇಕು. ಇದಂದರೆ ಸ್ವಲ್ಪ ಕೇರಾಗಿ ಮಾಡಬೇಕು. ಯಾಕಂತಂದರೆ ಈ ವುಡ್ಗಳಿರೋದ್ರಿಂದ ಒಳಗಡೆ ಏನಾದರೂ ಶೀತ ತಗೊಳೋದು ಏನಾದರೂ ಆದರೆ ಒಳಗಡೆಯಿಂದಲೇ ಎಲ್ಲ ಗೆದ್ಲು ಬಂದ್ಬಿಟ್ಟು ನಮಗೆ ಗೊತ್ತಿಲ್ಲದಲೇ ಮೇಲೆಲ್ಲ ಚೆನ್ನಾಗಿರುತ್ತೆ, ಒಳಗಡೆ ಎಲ್ಲ ಹುಳು ತಿಂದೋಗಿರುತ್ತೆ. ಹಾಗಾಗಿರುತ್ತೆ. ನಮ್ಮದೊಂದು ಮೇಲ್ಗಡೆ ರೂಮಿಂದು ಟಾಯ್ಲೆಟ್ ರೂಮ್ ಕಿಟಕಿ ಹಾಗಾಗಿದೆ. ಸ್ವಲ್ಪ ಮಳೆ ಹನಿ ಗ್ಯಾಪಲ್ಲಿ ತೊಟ್ಟಿಕ್ಕಿ ಆ ಕಿಟಕಿನೇ ಹೋಗಿದೆ. ಬೇಕಿದ್ರೆ ಯಾವಾಗಲಾದರೂ ತೋರಿಸ್ತೀನಿ. ಈ ಥರ ಎಡವಟ್ಗಳಾಗುತ್ತೆ. ಅವನ್ನ ಮತ್ತೆ ರಿಪೇರಿ ಮಾಡಿಸೋದೇ ಕಷ್ಟ. ಯಾಕಂತಂದರೆ ಅದೊಂದು ಕಿಟಕಿಯನ್ನು ನಾವೀಗ ಹೇಗೆ ರಿಪೇರಿ ಮಾಡಿಸೋದು, ಅದಕ್ಕೆ ಸಜ್ಜೆ ಸಾರ್ವೆ ಕಟ್ಟಬೇಕು, ಅವೆಪ್ಪ ಅದೇನೇನೋ ತಲೆ. ಅದಕ್ಕೋಸ್ಕರ ಅವೆಲ್ಲ ಇದ್ದಾಗಲೇ ನಾವು ಕೇರಾಗಿ ಸ್ವಲ್ಪ ಉಪಯೋಗಿಸ್ಕೊಬೋದು. ಮೊದಲು ಕಾಲದವು ಹಂಗಲ್ಲ. ಹೆಂಚು ಹೋಗಿದ್ರೆ ಹೆಂಚು ಹೊಡೆದೋಯ್ದ್ರೆ ಹೆಂಚು ತಂದಿಕ್ಬೋದಾಯಿತು, ದೆಬ್ಬೆ ಹೋಗಿದ್ರೆ ಅದೊಂದು ದೆಬ್ಬೆ ತೆಗ್ದಿಕ್ಬೋದಾಯಿತು. ಈ ಕಾಲದ ಮನೆಗಳಿಗೆಲ್ಲ ಸಿಂಪಲ್ಲಾಗಿ ರಿಪೇರಿ ಮಾಡೋಕ್ಕಾಗೋದಲ್ಲ. ಮೊದಲು ಕಾಲದವೇ ಸರಿ ಅಂತ ಆ ಟೈಮಲ್ಲಿ ಅನಿಸುತ್ತೆ. ಆದರೆ ಲಕ್ಸುರಿ ಬೇಕು ಅಂದರೆ ಫ್ರೀ ಬೇಕು, ಚೆನ್ನಾಗಿರಬೇಕು ಅಂದಾಗೆಲ್ಲ ಇದು ಅಪ್ಲೈ ಆಗೋಲ್ಲ. ಮೇಲ್ಗಡೆದನ್ನೆಲ್ಲ ಕ್ಲೀನ್ ಮಾಡಿ ಕೆಳಗಡೆಯಿಂದ ತೆಗೆದಿಟ್ಟು ಸಾಮಾನೆಲ್ಲ ಮತ್ತೆ ಜೋಡಿಸಿದ್ದಾಯಿತು. ಇವಾಗ ವಾರ್ಡ್ರೂಫ್ ಕ್ಲೀನ್ ಮಾಡ್ತಾಯಿದ್ದೀನಿ. ವಾರ್ಡ್ರೂಫಲ್ಲಿ ಇರ್ತಕ್ಕಂಥ ಬಟ್ಟೆ ಎಲ್ಲ ಆಚೆ ಬಂದಾಗಿದೆ. ಅವನ್ನೆಲ್ಲ ಮಡಚಿಡಬೇಕು. ಈ ಬಟ್ಟೆಗಳನ್ನೂ ಅಷ್ಟೇ ಯಾವಾಗಲಾದರೂ ಫ್ರೀ ಇದ್ದಾಗ ತಡಿ ಬೇಡವಾದವ ತೆಗ್ದಾಕ್ಬಿಡೋಣ ಅಂತೇಳಿ ಮತ್ತೆ ಕೀಳ್ತೀನಿ. ಅಯ್ಯೋ ಇದು ಚೆನ್ನಾಗಿದೆ ಅಂತ ಮತ್ತೆ ಹೊಡ್ತೀನಿ. ಎಲ್ಲ ಹೆಣ್ಮಕ್ಳದು ಇದೇ ಕತೆ ಅಂತ ಅನಿಸುತ್ತೆ. ಇವಾಗ ನಾನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಹಿಂಡಿ ಒರೆಸ್ತಾ ಇದ್ದೀನಿ. ಇಲ್ಲ ಯಾವುದು ಬಟ್ಟೆಯಲ್ಲಿ ಒರೆಸಿರೆ ಮತ್ತು ಅವು ಶೀತ ತಗೊಳುತ್ತೆ. ಒಣ ಬಟ್ಟೆಲಿ ಒಂದು ಸಲ ಒರೆಸ್ಬೇಕು. ಬಟ್ಟೆಗಳನ್ನ ಇಡಬೇಕಾದ್ರೆ ನಚೆ ಉಂಡೆನ ಉಪಯೋಗಿಸ್ಬೇಕು. ಇಲ್ಲ ಅಂದರೆ ಜಿಟ್ಟೆಗಳು ಸೇರ್ಕೊಂಡು ನಮಗೆ ಗೊತ್ತಿಲ್ಲದಂತೆ ಒಳಗಡೆನೇ ಬಟ್ಟೆಗಳನ್ನೆಲ್ಲ ಕಡ್ದು ಬಿಸಾಕ್ತವೆ. ಇದು ಮಾತ್ರ ವಾರ್ಡ್ರೂಫ್ಗಳನ್ನ 2 ತಿಂಗಳಿಗೆ ಒಂದ್ಸಲ 3 ತಿಂಗಳಿಗೆ ಒಂದ್ಸಲ ತೆಗಿತಲೇ ಇರಬೇಕು. ಇಲ್ಲ ಅಂದರೆ ತುಂಬ ಕಷ್ಟಾಗಿ ಬರುತ್ತೆ ಅಲ್ವಾ? ಏನಂತೀರ ಸ್ನೇಹಿತರೆ? ನೋಡಿ ಫೈನಲ್ ಆಗಿ ವಾರ್ಡ್ರೂಫ್ ಅಂತೂ ಕ್ಲೀನ್ ಆಗ್ತಾ ಬರ್ತಾ ಇದೆ. ನಾನಿವಾಗ ಬಳೆ ಸ್ಟೋರ್ ಅಂದರೆ ಇಲ್ಲೂ ಕೂಡ ನಂದು ಮೇಕಪ್ ಸ್ಟ್ಯಾಂಡನ್ನು ಅದನ್ನು ವಿಡಿಯೋ ಮಾಡಲಿಲ್ಲ. ನಾನು ಯಾವಾಗಲೂ ಫ್ರೀ ಇದ್ದಾಗ ಅದೊಂದನ್ನು ತೆಗೆದು ಕ್ಲೀನ್ ಮಾಡಿಬಿಟ್ಟಿದ್ದೆ. ಫೈನಲಿ ಅದನ್ನೆಲ್ಲ ಜೋಡಿಸಿದ್ದೀನಿ. ಇನ್ನು ಈ ಕಡೆ ರ್ಯಾಕ್ಗಳ ಮಾತ್ರ ನಾನು ಇವತ್ತು ಒರೆಸ್ತಾ ಇರೋದು ಅಷ್ಟೇ. ನನಗೆ ಕ್ಲೀನ್ ಮಾಡಿದ ದಿವಸ ಏನನ್ಸುತ್ತೆ ಅಂದರೆ ನಿಂತ್ಕೊಂಡು ನೋಡಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ಯಾವಾಗ ಫ್ರೆಶ್ಶಾಗಿ ಕ್ಲೀನಾಗಿ ಕಾಣ್ತಾ ಇರುತ್ತೆ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆಗೈತೆ ಅಂತ. ಆದರೆ 2 ದಿನಕ್ಕೆ ನಾನೇ ವಿಡಿಯೋ ಮಾಡಿ ತೋರಿಸ್ತೀನಿ. ಒಂದು ಕೂಡ ಇದ್ದ ಜಾಗದಲ್ಲಿ ಇರೋದಿಲ್ಲ. ಪೇಷನ್ಸೇ ಇಲ್ಲ. ಅರ್ಜೆಂಟಲ್ಲಿ ಬರ್ತೀನಾ, ಬೇಕಾಗಿದ್ದೊಂದು ಸಿಗಲಿಲ್ಲ ಅಂತಂದರೆ ಎಲ್ಲದನ್ನು ಕೂಡ ಕಿತ್ತು ಹಾಕ್ತೀನಿ. ಇವಾಗ ಕ್ಲೀನ್ ಆಗಿದೆ. ಇವಾಗ ಬಟ್ಟೆಗಳ್ನ ಮಡಚಿಡಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಸಲ ಕಿಟಕಿ ಆಚೆಗಡೆಯಿಂದ ಒರೆಸಿದ್ದೆ. ಇವತ್ತು ಒಳಗಡೆಯಿಂದ ಕಿಟಕಿನ ಒರೆಸ್ಕೊತಾ ಇದ್ದೀನಿ. ಈ ಕಿಟಕಿ ನೋಡಿ ಕೈಗೇನ ಆಯಿತು. ಈ ಥರದ ಎಡವಟ್ಟುಗಳನ್ನಂತೂ ಕಂಪಲ್ಸರಿ ಮಾಡ್ಕೊತೀನಿ. ಯಾವುದೇ ಕೆಲಸ ಮಾಡೋಕ್ಕೋದ್ರೂ ನಾನು ಮಾತ್ರ ಕೈ ಕುಯ್ಕೊಂಡಲೇ ಇಲ್ಲ ಒಡ್ಕೊಂಡಲೇ ಎತ್ತಾಕ್ದಲೇ ನಾನು ಯಾವ ಕೆಲಸನೂ ಮಾಡಲ್ಲ. ನಮ್ಮ ಮನೆಯವ್ರು ಅಷ್ಟೇ ಅಲ್ಲ, ನಮ್ಮ ಇಡೀ ನೆಂಟರಿಷ್ಟರಿಗೆಲ್ಲ ಗೊತ್ತು ನಾನು ಸ್ವಲ್ಪ ಎತ್ತಾಕೋದು ಒಡ್ಕೊಳೋದು ಕುಯ್ಕೊಳೋದು ಜಾಸ್ತಿ ಮಾಡ್ತಾ ಇರ್ತೀನಿ ಅಂತ. ಎಲ್ಲರೂ ಕೂಡ ನಮ್ಮ ಅಕ್ಕ ತಂಗಿದಿರ ಕಡೆಯಲ್ಲಿ ಹೇಳ್ತಾರೆ ನನ್ನ ಈ ರೀತಿಯಾಗಿ ಏನು ಮಾಡ್ಕೊಂಡಲ್ಲೇ ಮಾಡಿರೆ ಏನಿವತ್ತು ಏನೂ ಆಗೇ ಇಲ್ಲ, ಆ ರೀತಿ ಕೆಲಸ ಮುಗಿದೋಗೈತೆ ಅಂತಲೂ ಕೂಡ ಅಂತಾರೆ. ಅಷ್ಟು ಆತ್ರ ನಂದು ಕೆಲಸನೂ ಕೂಡ. ನಮ್ಮ ಅಪ್ಪ ಕೂಡ ಇದ್ದಾಗ ಕೂಡ ಆತ್ರ ಗಾಳಿ ಅಂತಲೇ ಅನ್ನೋದು. ನಾನು ಸ್ವಲ್ಪ ಫಾಸ್ಟ್ ಮಾಡೋ ಬರದಲ್ಲಿ ಸೂಕ್ಷ್ಮಗಳನ್ನೆಲ್ಲ ಗಮನಿಸೋಕೆ ಹೋಗಲ್ಲ. ಆವಾಗ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಎಡವಟ್ಟುಗಳು ಆಗ್ತಾ ಇರುತ್ತೆ. ಫೈನಲಿ ಇವಾಗ ಕಿಟಕಿಗಳನ್ನೆಲ್ಲ ಅಂದರೆ ಕಿಟಕಿ ಮೇಲ್ಗಡೆ ಓಪನ್ ಅಲ್ದೊಂದಿದೆ, ಇನ್ನು ಮೇಲ್ಗಡೆ ರೂಮ್ದೆಲ್ಲ ಆಗಿದೆ. ಇನ್ನು ಆಚೆದು ಕೂಡ ಆಯ್ತಲ್ಲ ಮೊನ್ನೆ ಗ್ಯಾಪಲ್ಲಿ. ಫೈನಲ್ ಕಿಟಕಿಗಳೆಲ್ಲ ಆಯಿತು. ಇವಾಗ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಮಡಚಿಡೋಣ ಅಂತೇಳಿ ಬೇಕಿಲ್ದವನ್ನೆಲ್ಲ ಕಡಿಮೆ ಮಾಡೋಣ ಅಂತ ಅಂದ್ಕೊತೀನಿ. ಆದರೆ ಎಲ್ಲ ಬೇಕಾಗುತ್ತಪ್ಪ, ಇದು ಬೇಕು ಅಂತ ಮತ್ತೆ ಎಲ್ಲದನ್ನೂ ಕೂಡ ಮಡಚಿಡ್ತೀನಿ. ನಮ್ಮ ಮನೆಯವ್ರದ್ದು ಕೆಳಗಡೆ 2 ಸ್ಟೆಪ್ಪಲ್ಲಿ ಇಡೋದು. ಇನ್ನು ಉಳಿದಿದ್ದ ಜಾಗದಲ್ಲೆಲ್ಲ ನನ್ನವೇ ಇರ್ತವೆ. ಇನ್ನೇ ನನ್ನ ಮಗಂದು ಒಂದು ಜೊತೆನೂ ಕೂಡ ಇಲ್ಲಿರೋದಿಲ್ಲ. ಅವನು ಕಾಲೇಜ್ಗೆ ಹೋದರೆ ಎಲ್ಲದನ್ನು ತಗೊಂಡೋಗ್ತಾನೆ. ಬರಬೇಕಾದ್ರೆ ತೊಗೊಂಬರ್ತಾನೆ. ಯಾಕಂತಂದರೆ ಅವನು ಉದ್ದ ದಪ್ಪ ಆಗ್ತಾ ಇರ್ತಾನಲ್ಲ, ಸುಮ್ಮನೆ ಇಲ್ಲಿ ನಾನು ಉಳಿಸ್ಕೊಂಡ್ರೆ ಅವು ನೆಕ್ಸ್ಟ್ ಟೈಮ್ ಬರೋದ್ರೊಳಗಡೆ ಆಗ್ದಂಗೆ ಆಗುತ್ತೆ ಅಂತೇಳಿ ಅವನವೆಲ್ಲ ಬಟ್ಟೆನೂ ಕೂಡ ಕೊಟ್ಟು ಕಳಿಸ್ಬಿಡ್ತೀನಿ. ಇಲ್ಲಿ ಅವನು ಉಳಿಸ್ಕೊಳೋದಿಲ್ಲ. ಇನ್ನೂ ಒಂದು 3-4 ವರ್ಷ ಹಾಗೆ ಅಂತ ಅನಿಸುತ್ತೆ. ಏನಾದರೂ ಓದಿ ಮುಂದೆ ಕೆಲಸಕ್ಕೆ ಹೋದರೂ ಕೂಡ ಅವನು ಇನ್ನಿಲ್ಲಿರೋದಿಲ್ಲ. ಫ್ಯೂಚರಲ್ಲಿ ಅಲ್ಲೇ ಇಟ್ಕೊತಾರೆ. ಅದು ಏನಾಗುತ್ತೋ ಅದು ಯಾರಿಗೆ ಗೊತ್ತು ಮುಂದಿಂದು ನೋಡೋಣ. ಸದ್ಯಕ್ಕೆ ಇವತ್ತಿಗೆ
ಕೆಳಗಡೆ ರೂಮ್ ಒಂದು ಮುಗೀತು, ಮೇಲ್ಗಡೆ ರೂಮ್ ಮುಗ್ದಿದೆ, ಅಡುಗೆ ಮನೆ ಅರ್ಧ ಮುಗ್ದಿದೆ. ಇನ್ನೂ ಕೂಡ ಟಿ ವಿ ಶೋಕೇಶ್ ಇದೆ, ಫೋಟೋ ಫ್ರೇಮ್ ಆಗಿದೆ, ಇನ್ನು ಓಪನ್ ಹಾಲಿದೆ. ನಾನು ಕೆಲವೊಂದು ಜಾಗಗಳನ್ನ ವಿಡಿಯೋ ಮಾಡ್ಕೊಂಡಲೇ ಮುಗಿಸ್ಬಿಟ್ಟಿರ್ತೀನಿ, ಯಾಕಂತಂದರೆ ನಿಮಗೂ ಕೂಡ ಇಷ್ಟೊಂಥರ ಕೆಲಸ ಅಂತ ಬೇಜಾರಾಗುತ್ತಲ್ಲ. ಇದು ಮಾರನೇ ಬೆಳಗ್ಗೆ, ಅಂದರೆ ಈ ಸೋಮವಾರ ಮತ್ತು ಮಂಗಳವಾರ 2 ದಿನದ ವ್ಲಾಗ್ನೂ ಕೂಡ ಕಂಬೈನ್ ಮಾಡಿ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ ಇವತ್ತು. ಮಾರನೇ ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ ಇವತ್ತು ತಿಂಡಿಗೆ ಹಬೆ ವಡೆ ಮಾಡೋಣ ಅಂತೇಳಿ ಸಬ್ಬಾಕ್ಷಿ ಸೊಪ್ಪಿತ್ತು. ಹಾಗೆ ನಮ್ಮಮ್ಮ ಮತ್ತು ನನ್ನ ತಮ್ಮ ಬರ್ತೀನಿ ಅಂತ ಫೋನ್ ಮಾಡಿದರು. ನನ್ನ ತಮ್ಮ ಏನೋ ಟೌನ್ಗೆ ಹೋಗಬೇಕು ಗುಬ್ಬಿಗೆ, ಅಮ್ಮನೂ ಕೂಡ ಬರುತ್ತೆ ಅಂತ ಹೇಳ್ದ. ಅದಕ್ಕೋಸ್ಕರ ಈಗ ಅವರು ಜಾಸ್ತಿ ಹೊತ್ತು ಇರೋದಿಲ್ಲ, 1 ಅವರ್ ಇರ್ತಾರೆ. ತಿಂಡಿಗೆ ಬರ್ತೀವಿ ಅಂತ ಹೇಳಿದ್ರಲ್ಲ, ನಮ್ಮೂರಿಗೂ ಟೌನ್ಗೆ ಹೋಗೋಕ್ಕೂ ಆನ್ ದ ವೇ ಬಂದು ಹೋಗ್ಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ, ಅಂದರೆ ರೊಟ್ಟಿ, ಚಪಾತಿ, ಚಿತ್ರಾನ್ನ ಇದೆಲ್ಲ ಮಾಮೂಲಿ. ಹಬೆ ವಡೆ ನಮ್ಮ ಅಮ್ಮನಿಗೆ ಸ್ವಲ್ಪ ಇಷ್ಟ, ಅದಕ್ಕೋಸ್ಕರ ಸಬ್ಬಾಕ್ಷಿ ಸೊಪ್ಪಿತ್ತು ಅಂತೇಳಿ ಹಬೆ ವಡೆ ಮಾಡೋಣ ಅಂತೇಳಿ ಅವ್ರು ಬರೋದ್ರೊಳಗಡೆ ಅಂತೇಳಿ ಅಡುಗೆ ಮನೆಗೆ ಬಂದು ಬೆಳಗ್ಗೆನೇ ಆಚೆ ಕೆಲಸ ಮುಗಿಸ್ಕೊಂಡು ಕೆಲಸ ಶುರು ಮಾಡಿದ್ದೀನಿ, ತಿಂಡಿ ಕೆಲಸನ. ಅವ್ನು ಬಂದಮೇಲೆ ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ರೆಡಿ ಮಾಡಿರು ಅಂತ ಬೇರೆ ಮೊದಲೇ ಹೇಳಿದ್ದಾನೆ. ಅದಕ್ಕೋಸ್ಕರ ಈ ಸಬ್ಬಾಕ್ಷಿ ಸೊಪ್ಪು ಮೊದಲೆಲ್ಲ ಇನ್ನೂ ಮನೆ ಒಳಗಡೆ ಬರ್ತಿದ್ದಂಗೆ ಘಮ ಘಮ ಅಂತ ಅನ್ನೋದು, ಈಗಂತೂ ಅದನ್ನು ಹಿಂಡಿ ಮೂಗತ್ರ ಇಟ್ಕೊಂಡು ಕೂಡ ಸ್ಮೆಲ್ ಬರಲ್ಲ. ಯಾಕೆ ಅಂತ ಅಂದರೆ ಸಾಮಾನ್ಯ ಕೆಮಿಕಲ್ಸ್ ಎಲ್ಲ ಜಾಸ್ತಿಯಾಗಿ ಔಷಧಿ ಎಲ್ಲ ಹೊಡೆಯೋದು ಈ ಥರದ್ದು ಜಾಸ್ತಿ ಆಗಿರೋದಕ್ಕೆ ಅಂತ ಅಂದ್ಕೊತೀನಿ. ನೋಡೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ, ಗ್ರೀನ್ಗೆ ದಪ್ಪಗೆ ಎಲ್ಲದೂ ಕೂಡ ಸ್ಮೆಲ್ ಮಾತ್ರ ಇರೋದಿಲ್ಲ. ಎಲ್ಲ ತರಕಾರಿಗಳಲ್ಲೂ ಅಷ್ಟೇ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಎಷ್ಟು ಘಮ ಘಮ ಅನ್ನೋದು ಈಗೆಲ್ಲ ಅಷ್ಟು ಘಮ ಘಮ ಇರೋದಿಲ್ಲ ನನ್ನ ಪ್ರಕಾರ ಇದಕ್ಕೆ ಅಂತ ಅಂದ್ಕೊತೀನಿ. ಅದು ಹಾಕ್ದಾಗ್ಲಿಂದ ಇನ್ನು ಕೀಳೋವರೆಗೂ ಬರೀ ಔಷಧಿಲಿ ಗೊಬ್ಬರದಲ್ಲಿ ಇರುತ್ತಲ್ಲ ಇವಾಗಿನ ತರಕಾರಿ, ಅದು ದನಿಂದು ಗೊಬ್ಬರ ಆಗಿರೋದಿಲ್ಲ, ಎಲ್ಲ ಮೆನ್ಯೂರು ಕೆಮಿಕಲ್ ಗೊಬ್ಬರ ಆಗಿರುತ್ತೆ. ಅದಕ್ಕೆ ಅಂತ ಅಂದ್ಕೊಂಡು ಇವಾಗ ಸಬ್ಬಾಕ್ಷಿ ಸೊಪ್ಪನ್ನ ನಾನು ಸೋಸ್ತಾ ಇದ್ದೀನಿ, ಅಂದರೆ ಕ್ಲೀನ್ ಮಾಡ್ತಾ ಇದ್ದೀನಿ. ಹಬೆ ವಡೆ ಗೊತ್ತೇ ಇರುತ್ತೆ ಅಂತ ಅಂದ್ಕೊತೀನಿ ಮೇ ಬಿ ಎಲ್ರಿಗೂ ಕೂಡ. ಹಬೆ ವಡೆಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಸಬ್ಬಾಕ್ಷಿ ಸೊಪ್ಪು. ಮೊದಲೆಲ್ಲ ತೊಗರಿ ಬೇಳೆನ ನುಚ್ಚು, ಅಂದರೆ ತೊಗರಿ ಕಾಳನ್ನ ತಗೊಂಡು ಬೇಳೆ ಮಾಡ್ತಾರಲ್ಲ, ಆವಾಗ ನುಚ್ಚು ಬರೋದು, ಅದರಲ್ಲಿ ಕಂಪಲ್ಸರಿ ತಿಂಗಳಿಗೆ 15 ದಿವಸಕ್ಕೆ ಹಬೆ ವಡೆ ಇದ್ದೇ ಇರೋದು. ಈಗ ನಾವು ತೊಗರಿ ಕಾಳನ್ನೂ ತಗೊಳೋದಿಲ್ಲ, ನುಚ್ಚು ಬರೋದಿಲ್ಲ. ಅದಕ್ಕೋಸ್ಕರ ಅಂಗಡಿ ತೊಗರಿ ಬೇಳೆನೇ ಹಾಕಿ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಜಾಸ್ತಿ ಟೈಮು ಹಬೆ ವಡೆ ಇವಾಗಲೇ ಕಡಿಮೆ ಆಗ್ತಾಯಿದೆ. ನಾನು ಒಂದು ಅಚ್ಚೇರು ಅಂದರೆ 2 ಪಾವು ತೊಗರಿಬೇಳೆ, ಇನ್ನು 2 ಹಿಡಿ ಕಡಲೆಬೇಳೆ, 1 ಹಿಡಿ ಹೆಸರುಬೇಳೆ, 1 ಹಿಡಿ ಉದ್ದಿನಬೇಳೆ, 1 ಹಿಡಿ ಅಕ್ಕಿ, ಇಷ್ಟನ್ನು ಹಾಕಿ ಹಬೆ ವಡೆನ ರೆಡಿ ಮಾಡ್ತಾಯಿದ್ದೀನಿ. ನೆನೆಸಿದ್ದೆ ಇದನ್ನು ಎಷ್ಟು ಅವರು, ಒಂದು 5 ರಿಂದ 6 ಅವರ್ ಕಂಪಲ್ಸರಿ ನೆನೆದ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನೆನೆಸಿದ್ದೆ. 5, 6, 7, 8, 9, 9:30 ನಾನು ಅದನ್ನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಅವ್ನು ಬರ್ತಾರಲ್ಲ ಬೇಗ ಅಂತೇಳಿ ಒಂದು ಅರ್ಧ ಗಂಟೆ ಬೇಗನೆ ನಾನು ಮಿಕ್ಸಿಗೆ ಹಾಕ್ತೆ. ಆದರೂ ಕೂಡ ಹಬೆ ವಡೆ ತುಂಬ ಚೆನ್ನಾಗಾಗಿತ್ತು. ನಾವು ಹಬೆ ವಡೆನ ಇದನ್ನು ರುಬ್ಬೇಕಾದ್ರೆ, ಅಂದರೆ ಕಾಳುಗಳನ್ನೆಲ್ಲ ರುಬ್ಬೇಕಾದ್ರೆ ನೀರನ್ನ ಸೇರಿಸಬಾರ್ದು. ಈ ರೀತಿಯಾಗಿ ನೀರನ್ನೆಲ್ಲ ಸೋರಿಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪನೇ ರುಬ್ಬಬೇಕು. ಪೇಸ್ಟ್ ಥರ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಕಾಳು ಥರ ಸಿಗ್ತಾ ಇರಬೇಕು. ಈ ಒರಳು ರುಬ್ಬಬೇಕಾದ್ರೆ ನಮಗೆ ಯಾವ ಅದಕ್ಕೆ ಬೇಕಾ ಅದಕ್ಕೆಲ್ಲ ರುಬ್ತಾ ಇದ್ದು ಅಲ್ವಾ. ಈಗ ಮಿಕ್ಸಿಗೆ ಹಾಕೋದ್ರಿಂದ ಕಂಪಲ್ಸರಿ ಸ್ವಲ್ಪ ನೀರು ಹಾಕಲೇಬೇಕು, ಇಲ್ಲಾಂದರೆ ತಿರುಗೋದಿಲ್ಲ. ಇವಾಗ ನಾನು ನುಣ್ಣಗೆ ರುಬ್ಬಿಲ್ಲ, ನಿಮಗೆ ಗೊತ್ತಾಗುತ್ತೆ. ಹಬೆ ವಡೆ ಅಮ್ಮ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದರು. ನಾನು ಕೂಡ ಅದೇ ಅದಕ್ಕೆ ನಮ್ಮ ಮನೇಲಿ ಜಾಸ್ತಿ ಮಾಡ್ತಾಯಿದ್ದು. ನಮ್ಮ ಅಪ್ಪಂಗೆ ಇವೆಲ್ಲ ಇಷ್ಟ ಇರ್ತಾಯಿತ್ತು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಆಗಲ್ಲ ಈ ತಿಂಡಿ. ನನ್ನ ಮಗ ಇಷ್ಟಪಟ್ಟು ತಿನ್ನಲ್ಲ, ಕಷ್ಟ ಅಂತ ಬಿಡೋದು ಇಲ್ಲ, ಆ ರೇಂಜ್ಗೆ ಈ ತಿಂಡಿನ ತಿಂತಾನೆ. ನಮ್ಮಮ್ಮನಿಗೆ ಇಷ್ಟ, ನನಗೆ ಸ್ವಲ್ಪ ಇಷ್ಟ. ಖಾರದ ಕಡುಬು ಇಷ್ಟ ಇದರಲ್ಲಿ. ಇದನ್ನೇ ಖಾರದ ಕಡುಬು ಬಳಕೆ, ಅಂದರೆ ಅದು ಕಡಲೆಬೇಳೆ ಜಾಸ್ತಿ ಉಪಯೋಗಿಸ್ತಾರೆ ಖಾರದ ಕಡುಬಿಗೆ. ಫೈನಲಿ ಎಲ್ಲ ರುಬ್ಬಿದ್ದಾಯಿತು. ಇವಾಗ ನಾನು ಕೊತ್ತಂಬರಿ, ಕರಿಬೇವು, ನುಗ್ಗೆ ಸೊಪ್ಪು, ಸಬ್ಬಾಕ್ಷಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕಾಯಿ ತುರಿ, ಹಾಗೆ ಶುಂಠಿ, ಈರುಳ್ಳಿ ಎಲ್ಲದನ್ನು ಕೂಡ ಸಣ್ಣದಾಗಿ ಹಚ್ಚಿ ತುರಿದು ಇಟ್ಕೊಂಡಿದ್ದೆ. ಎಲ್ಲದನ್ನು ಒಂದೊಂದನ್ನೇ ಸೇರಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಬೇಕು, ದಪ್ಪ ದಪ್ಪ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಅಳತೆಗೆ ನೋಡಿ, ಬೇಕಾದರೆ ಹಾಕಿದ್ರಾಯ್ತು ಅಂತ ಸ್ವಲ್ಪ ಈರುಳ್ಳಿನ ಉಳಿಸ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಕಲಿಸ್ಬೇಕು. ಅದು ಗಟ್ಟಿಗೆ ಇರಬೇಕು. ತೀರಾ ನೋಡಿ ನಾನು ರುಬ್ಬಿದ್ದೀನಲ್ಲ, ಈ ಅದಕ್ಕೆ
ಉಸ್ರೋಡೆಗೆ ಅಥವಾ ಉಸ್ರೋಡೆ ಅಂತಲೇ ಕರೆಯೋದು ನಾವು. ನಿಮ್ಮ ಜೊತೆ ಹಬೆ ವಡೆ ಅಂತ ಹೇಳಿದೆ. ಅವೆಲ್ಲ ಹಳ್ಳಿ ಪದಗಳು. ಈ ರೀತಿಯಾಗಿ ಇಡ್ಲಿ ಪಾತ್ರೆಗೆ ನಾವು ಇಡ್ಲಿ ಬ್ಯಾಟರ್ ಇಡ್ತೀವಲ್ಲ ಅದೇ ಥರ ಗಟ್ಟಿಯಾಗಿ ಈ ರೀತಿಯಾಗಿ ಇಡ್ಲಿ ಪಾತ್ರೆಗೆ ಇಟ್ಟು ಚೆನ್ನಾಗಿ ಒಂದು 10 ನಿಮಿಷ ಇಡ್ಲಿ ಬೇಯಿಸೋದಕ್ಕಿಂತ ಒಂದು 2 ನಿಮಿಷ ಜಾಸ್ತಿ ಬೇಯಿಸಬೇಕು. ಯಾಕಂತಂದರೆ ಕಾಳುಗಳೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ. ಇವಾಗ ನಾನು ಎಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ನಮ್ಮಮ್ಮ ಅವರು ಬಂದರು. ಈ ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ ವಿಡಿಯೋನ ನಾನು ಎಲ್ಲ ಮುಗಿದೋದ್ಮೇಲೆ ಅಯ್ಯೋ ವಿಡಿಯೋ ಹಿಡಿಬೇಕಾಯಿತು ಅಂದ್ಕೊತೀನಿ. ಕೆಲಸದ ಅರ್ಜೆಂಟಲ್ಲಿ ವಿಡಿಯೋ ಹಿಡಿಯೋದನ್ನೇ ಮರೆತುಬಿಡ್ತೀನಿ. ನಮ್ಮಮ್ಮ ಅವರು ಬಂದು ಮಾತಾಡ್ತಾ ಕೂತ್ಕೊಂಡು ಫೈನಲ್ ತಿಂಡಿ ಕೊಡೋ ಟೈಮ್ಗೆ ನಾನು ವಿಡಿಯೋ ಹಿಡಿಬೇಕು ಅಂತ ಅನಿಸಿದ್ದು. ಅಲ್ಲಿವರೆಗೂ ತಿಂಡಿದೇ ಅರ್ಜೆಂಟು, ಲೇಟ್ ಆಯಿತು, ಅವ್ರು ಬಂದುಬಿಟ್ಟಿದ್ದಾರೆ ಅನ್ನೋದು ಫೀಲಲ್ಲಿ ಇತ್ತಲ್ಲ, ಅದಕ್ಕೋಸ್ಕರ ವಿಡಿಯೋ ಹಿಡಿಯೋದನ್ನೇ ಮರೆತುಬಿಟ್ಟೆ. ನಮ್ಮಮ್ಮರ ಹತ್ರ ಮಾತಾಡಿದ್ದು, ಕಾಫಿ ಕೊಟ್ಟಿದ್ದು ಎಲ್ಲ ನಮ್ಮಮ್ಮನ ಹತ್ರ ಈಗಲೂ ಕೂಡ ಮಾತಾಡಿಕೊಂಡೇ ಇಡ್ತಾ ಇದ್ದೀನಿ. ಆದರೂ ನಮ್ಮಮ್ಮನ ವಿಡಿಯೋ ಮಾಡಲಿಲ್ಲ. ತಿಂಡಿ ಕೊಟ್ಟ ಮೇಲೆ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದಾಯ್ತಲ್ವ ಅಮ್ಮವ್ರು ಬಂದಾಗ ಅಂತ ಅನಿಸಿದ್ದು. ಫೈನಲಿ ಹಬೆ ವಡೆ ಆಯಿತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ತುಂಬ ಚೆನ್ನಾಗಿತ್ತು ಅಂತ ಹೇಳೇ ತಿಂದರು. ಬೇಕಿದ್ರೆ ನಮ್ಮಮ್ಮನ ಫೈನಲ್ಲಾಗಿ ನಿಮಗೆ ತೋರಿಸ್ಲಿಲ್ಲ ಅಂದರೆ ಇವ್ರೇನು ಸುಳ್ಳು ಹೇಳ್ತಾವ್ರ ಅನ್ನಂಗೆ ಆಗುತ್ತೆ ಅಂತ ತಿಂಡಿ ಕೊಟ್ಬಿಟ್ಟೆ. ನನ್ನ ಮಗ ಬಂದನಲ್ಲ ಅಷ್ಟರಲ್ಲಿ ಅವನ್ನ ಸ್ವಲ್ಪ ವಿಡಿಯೋ ಇಟ್ಕೊಡಪ್ಪ ಅಂತ ಅಂದೆ, ಇಟ್ಕೊಟ್ಟೆ. ಹೇಗನ್ನಿಸ್ತು ಈ ತಿಂಡಿ? ನೀವು ಕೂಡ ಮಾಡ್ತಾ ಇರ್ತೀರ. ಎಲ್ಲ ಹಳ್ಳಿ ಕಡೆಲಾಗಲಿ ಟೌನ್ ಕಡೆಲಾಗಲಿ ಈ ತಿಂಡಿ ಚೆನ್ನಾಗೇ ಪ್ರಸಿದ್ಧ. ಏನು ಅಪರೂಪದ್ದು ಗೊತ್ತಿಲ್ಲದು ತಿಂಡಿ ಏನಲ್ಲ ಅಂತ ಅಂದ್ಕೊತೀನಿ. ನೀವು ಮತ್ತೆ ಏನೇನು ಹಾಕ್ತೀರ, ಡಿಫ್ರೆಂಟಾಗಿ ಏನಾದರೂ ಬೇರೆ ಚೇಂಜ್ ಮಾಡ್ತೀರೇನೋ ಅಷ್ಟೇ. ನೋಡಿ ನಮ್ಮಮ್ಮನಿಗೆ ಫೈನಲಾಗಿ ಎಲ್ಲ ರೆಡಿ ಆದಮೇಲೆ ತಿಂಡಿ ಹಾಕ್ಕೊಟ್ಟೆ. ಅವನಲ್ಲೇ ಟೈಮ್ ಆಯಿತು, ಬ್ಯಾಂಕ್ ಹತ್ರ ಹೋಗಬೇಕು ಅಂತಿದ್ದ. ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳಿ ತಿಂಡಿ ತಿಂದರು. ನೋಡಿ ನನ್ನ ತಮ್ಮನಿಗೆ ಅಲ್ಲಿ ಕೊಟ್ಟಿದ್ದೀನಿ. ನನ್ನ ಮಗನೂ ಕೂಡ ತಿಂಡಿ ತಿಂತಾ ಇದ್ದ. ಇಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದು ಅವ್ರದ್ದು. ಇದಾಗಿತ್ತು ನಂದು ಸೋಮವಾರ ಮತ್ತು ಮಂಗಳವಾರ. ಇನ್ನೂ ಕೂಡ ಕ್ಲೀನಿಂಗ್ಗಳು ಇದ್ದಾವೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಗಿಸ್ತಾ ಇರಿ. ಜೀವನ ತುಂಬ ಚಿಕ್ಕದು, ಅದು ಬಂದಂಗೆ ನಗ್ತಾ ಹೊಂದ್ಕೊಂಡು ಹೋಗ್ತಾ ಇರಿ. ಟೇಕ್ ಕೇರ್, ಬಾಯ್.